ಅನ್ನುವಂಥದ್ದು ಸದ್ಯಕ್ಕೆ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂಥದ್ದು. ಪೃಥ್ವಿರಾಜ್, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಬಿಕಾಸ್ ನಾವು ನೋಡಿದ್ವಿ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರು ಅಲ್ಲ ಅನ್ನುವಂಥದ್ದು. ಬಿಕಾಸ್ ಸುಮಲತಾ ಅಂಬರೀಶ್ ಅವ್ರನ್ನ ಹೋಗ್ಬಿಟ್ಟು HD ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ರು, ಗೆಲ್ಲುವಂದೇ ಅನಿವಾರ್ಯ ಆಗಿರುವಂತ ಕಾರಣಕ್ಕೋಸ್ಕರ. ಧನ್ಯವಾದ ಕೃಷ್ಣ, ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ದಿನೇ ದಿನೇ ರಂಗೇರ್ತಾ ಇರುವಂಥದ್ದು ಲೋಕಸಭೆಯ ಅಖಾಡ. ಅದೇ ರೀತಿಯಾಗಿ ಹಾವೇರಿ ಗದಗದಲ್ಲೂ ಕೂಡ ಅಷ್ಟೇ ಈ ಬಾರಿ ಟಫ್ ಫೈಟ್ ಇದೆ. ಬಿಜೆಪಿ ಭದ್ರಕೋಟೆ ಆಗಿರುವಂಥದ್ದು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ. ಈ ಬಾರಿ ಸ್ವತಃ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಬಸವರಾಜ ಬೊಮ್ಮಾಯಿಯವರು ಅಖಾಡಕ್ಕಿಳಿದಿದ್ದಾರೆ. ಹಾಲಿ ಶಾಸಕರಾಗಿದ್ದುಕೊಂಡು ಕೂಡ ಅವ್ರನ್ನ ಅಖಾಡಕ್ಕಿಳಿಸಲಾಗಿರುವಂಥದ್ದು. ಬಿಕಾಸ್ ಈ ಬಾರಿ ಅಷ್ಟು ಈಸಿಯಾಗಿಲ್ಲ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಬಿಜೆಪಿ ಪಾಲಿಗೆ. ಸೊ ಹೀಗಾಗಿನೇ ಪ್ರಬಲ ಅಭ್ಯರ್ಥಿ ಬೇಕು ಅನ್ನುವ ಕಾರಣಕ್ಕೋಸ್ಕರ ಬಸವರಾಜ ಬೊಮ್ಮಾಯಿ ಅವರನ್ನ ಕಣಕ್ಕಿಳಿಸಲಾಗಿದೆ. ಲಿಂಗಾಯತ ಮತದಾರರ ಸಂಖ್ಯೆನೇ ಜಾಸ್ತಿ ಇದೆ ಅಲ್ಲಿ. ಕ್ಷೇತ್ರದಲ್ಲಿ ಸುಮಾರು 7 ಲಕ್ಷ ಲಿಂಗಾಯತ ವೋಟರ್ಸ್ಗಳಿದ್ದಾರೆ. ಗೆಲುವಿನಲ್ಲಿ ಈ ಸಮುದಾಯದ ಪಾತ್ರ ನಿರ್ಣಾಯಕವಾಗಿರುವಂಥದ್ದು. ಹಾಗೆ ಕಳೆದ 3 ಚುನಾವಣೆಗಳಲ್ಲಿ ಲಿಂಗಾಯತ ಸಮುದಾಯದ ಶಿವಕುಮಾರ್ ಉದಾಸಿ ಅವರ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿರುವಂಥದ್ದು. ಈ ಬಾರಿ ಲಿಂಗಾಯತ ಅಭ್ಯರ್ಥಿ ಆಗಿದ್ದಾರೆ ಬೊಮ್ಮಾಯಿ ಅವರು. ಅದರ ಜೊತೆಗೆ ಕಾಂಗ್ರೆಸ್ನಿಂದಲೂ ಕೂಡ ಲಿಂಗಾಯತ ಸಮುದಾಯಕ್ಕೇನೆ ಈ ಬಾರಿ ಮಣಿಯನ್ನ ಹಾಕಲಾಗಿರುವಂಥದ್ದು. ಕಾಂಗ್ರೆಸ್ ಕೂಡ ಅಲ್ಲಿ ಈ ಬಾರಿ ಗೆಲ್ತೀವಿ ಅನ್ನುವಂಥ ಹುಮ್ಮಸ್ನಲ್ಲಿದ್ದಾರೆ. ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿರುವಂಥದ್ದು. ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರುವಂಥವ್ರು. ಇಲ್ಲಿ ಲಿಂಗಾಯತ ಅಭ್ಯರ್ಥಿಗಳೇ ಆಗಿರುವಂತ ಕಾರಣಕ್ಕೋಸ್ಕರ ಲಿಂಗಾಯತ ಮತಗಳು ಏನಾದರೂ ಡಿವೈಡ್ ಆಗ್ಬಿಟ್ರೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಅದರ ಜೊತೆಗೆ ಆ ಒಂದು ಲೋಕಸಭಾ ವ್ಯಾಪ್ತಿಯಲ್ಲಿ ಎಷ್ಟು ಮಟ್ಟಿಗಿದೆ ಬಲಾಬಲ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ವಿಧಾನಸಭೆಗಳಲ್ಲಿ ಅಲ್ಲಿ ಬಿಜೆಪಿಯ ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ. ಶಿರಹಟ್ಟಿಯನ್ನ ಹೊರತುಪಡಿಸಿ ಇನ್ನೆಲ್ಲಾ ಕಡೆನೂ ಕೂಡ ಕಾಂಗ್ರೆಸ್ ಶಾಸಕರಿರುವಂಥದ್ದು. ಇದು ವಿಧಾನಸಭೆ ಎಲೆಕ್ಷನ್ ನಲ್ಲಿ ಬಂದಿರುವಂತ ರಿಸಲ್ಟ್ ಅನ್ನ ರಿಪೀಟ್ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಮಾಡ್ತಾ ಇದೆ ಅಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಆ ಕ್ಷೇತ್ರ ಈ ಬಾರಿ ಕಬ್ಬಿಣದ ಕಡಲೆ ಆಗ್ಬಿಡಬಹುದೇನೋ ಅನ್ನುವ ಕಾರಣಕ್ಕೋಸ್ಕರನೇ ಪ್ರಬಲ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಮತ್ತೊಂದ್ ಕಡೆ ಕಾಂಗ್ರೆಸ್ನಿಂದಲೂ ಕೂಡ ಲಿಂಗಾಯತ ಸಮುದಾಯಕ್ಕೆ ಈ ಬಾರಿ ಮಣೆಯನ್ನ ಹಾಕಲಾಗಿರುವಂಥದ್ದು. ಯಾವ ರೀತಿಯಾಗಿ ನಡೀತಾ ಇದೆ ಅಲ್ಲಿ ಎಲೆಕ್ಷನ್, ಗ್ರೌಂಡ್ ವರ್ಕ್ ಅನ್ನ ಮಾಡ್ತಾ ಇರುವಂಥದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ? ಪೃಥ್ವಿ, ನೀವು ಹೇಳಿದ ಹಾಗೆ ಎರಡೂ ಪಕ್ಷದ ಅಭ್ಯರ್ಥಿಗಳು ಕೂಡ ಈಗಾಗಲೇ ಗ್ರೌಂಡ್ ಲೆವೆಲ್ ಅಲ್ಲಿ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಕಳೆದ 3 ಬಾರಿಯೂ ಕೂಡ ಬಿಜೆಪಿ ಜಯ ಸಾಧಿಸಿರುವಂತಹ ಈ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ, ಆದ್ರೆ ಈ ಬಾರಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ತುಂಬಾ ಫೇಮಸ್ ಆಗಿರ್ತಕ್ಕಂಥವ್ರು, ಜೊತೆಗೆ ತುಂಬಾ ಹೆಸರುವಾಸಿ ಆಗಿದ್ದಾರೆ. ಅವ್ರ ಮುಖ ಇಂಥವ್ರಿಗೆ ಪರಿಚಯ ಇಲ್ಲ ಅನ್ನುವ ಹಾಗಿಲ್ಲ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಗೆಲುವು ಅಷ್ಟು ಸುಲಭವಲ್ಲ ಅನ್ನುವಂಥದ್ದು ಕೂಡ ಬಸವರಾಜ ಬೊಮ್ಮಾಯಿಗೂ ಕೂಡ ಈಗಾಗಲೇ ಮನವರಿಕೆ ಆಗಿರುವಂತದ್ದು. ಅಂತಹ ಮಾತುಗಳು ಕ್ಷೇತ್ರದಲ್ಲೂ ಕೂಡ ಕೇಳಿ ಬರ್ತಾ ಇದಾವೆ. ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಆನಂದ್ ಗಡ್ದೇವ್ರ ಮಠವು ಕೂಡ ಈಗಾಗಲೇ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಏನು ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ತುಂಬಾ ಪಾರುಮತ್ಯ ಸಾಧಿಸಿರುವಂತಹ ಮತಗಳು ಅಂತಂದ್ರೆ ಸಮುದಾಯ ಅಂತಂದ್ರೆ ಇದು ಲಿಂಗಾಯತ ಪಂಚಮಸಾಲಿ ಸಮಾಜ. ಸೊ ಹೀಗಾಗಿ ಈ ಎರಡೂ ಸಮಾಜದಲ್ಲಿ ಇರ್ತಕ್ಕಂಥ ಓಟ್ಗಳು ಖಂಡಿತವಾಗಿಯೂ ಬಿಜೆಪಿ ಪರವಾಗಿ ಕಳೆದ 3 ಬಾರಿ ಲೋಕಸಭಾ ಎಲೆಕ್ಷನ್ ನಲ್ಲಿ 3 ಬಾರಿಯೂ ಕೂಡ ಏನಂತಂದ್ರೆ ಆ ಒಂದು ಸಮುದಾಯದವರು ಬಿಜೆಪಿಯನ್ನ ಕೈ ಬಿಟ್ಟಿರ್ಲಿಲ್ಲ. ಆದ್ರೆ ಈ ಬಾರಿ ಏನಂತಂದ್ರೆ ಓಟ್ಗಳು ಕನ್ವರ್ಟ್ ಆಗಿ ಒಡೆಯುವ ಹಿನ್ನೆಲೆಯಲ್ಲಿ ಬೊಮ್ಮಾಯಿ ಅವರಿಗೆ ಎಲ್ಲೋ ಒಂದ್ ಕಡೆ ತುಂಬಾ ಟಫ್ ಆಗುತ್ತೆ ಈ ಬಾರಿಯ ಎಲೆಕ್ಷನ್. ಹೀಗಾಗಿ ನಾನು ಯಾವುದೇ ಕಾರಣಕ್ಕೂ ಒಂದು ಸರಳವಾಗಿ ಆಗಿರ್ಬೋದು ಅಥವಾ ತುಂಬಾ ಈಸಿ ಆಗಿ ನನಗೆ ಗೆಲ್ಲಕ್ ಆಗೋದಿಲ್ಲ ಅಂತಂದ್ಬಿಟ್ಟು ಪರಿಶ್ರಮವನ್ನು ಹಾಕ್ತಾ ಇದ್ರೆ, ಸ್ವತಃ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಪ್ರತಿ ಒಂದು ಹಳ್ಳಿಗಳಲ್ಲೂ ಕೂಡ ಎಂತಂದ್ರೆ ಮತವನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ದೇವಸ್ಥಾನಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಮಠಗಳು ಏನಿದಾವೆ ಆ ಮಠದ ಪೂಜ್ಯರುಗಳನ್ನ ಈಗಾಗಲೇ ಭೇಟಿಯನ್ನ ಆಗುವ ಮೂಲಕ ತಮ್ಮ ಒಂದು ಶಿವಕುಮಾರ್ ಉದಾಸಿ ಅವರು ತಮ್ಮದೇ ಆದಂತ ಪ್ರಭಾವನ ಹೊಂದಿದ್ದಾರೆ ರಮೇಶ್. ಅಲ್ಲಿ ಅವ್ರ ಸಪೋರ್ಟ್ ಸಿಗ್ತಾ ಇದೆಯಾ? ಹೋಗ್ಲಿ, ಅವರು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರಾ ಬಸವರಾಜ ಬೊಮ್ಮಾಯಿ ಅವ್ರನ್ನ ಗೆಲ್ಸುವಂತ ನಿಟ್ಟಿನಲ್ಲಿ? ಎಸ್ ಪೃಥ್ವಿ, ಅವರ ಒಂದು ಏನು ಸಪೋರ್ಟ್ ಏನಿದೆ ಇಲ್ಲಿ ತನಕನೂ ಕೂಡ ಯಾರು ಎಲ್ಲಿ ಕ್ಷೇತ್ರದಲ್ಲಿ ಕಂಡಿಲ್ಲ.
ಸೊ ಅವ್ರ ಪರವಾಗಿ ಬಂದು ಪ್ರಚಾರ ಮಾಡಿಲ್ಲ. ಆದ್ರೆ ನಾಮಪತ್ರ ಸಲ್ಲಿಕೆ ಆಗುವಂತಹ ದಿನದಂದು ಬೊಮ್ಮಾಯಿಯವರ ಪರವಾಗಿ ಬಂದು ಅವರು ಒಂದು ದಿನದ ಮಟ್ಟಿಗೆ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡ್ತಾರೆ ಅನ್ನುವಂಥದ್ದು ಈಗಾಗಲೇ ಕೇಳಿ ಬಂದಿರುವಂತದ್ದು. ಸೊ ಆದ್ರೆ ಇಲ್ಲಿ ತನಕ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಂಬಲ ಆಗ್ಲಿ ಅಥವಾ ಪ್ರಚಾರದಲ್ಲೇ ಆಗ್ಲಿ ಅವ್ರು ಭಾಗಿಯಾಗಿಲ್ಲ. ಮುಂಬರುವ ದಿನಗಳಲ್ಲಿ ಅವರು ಬಂದು ಪ್ರಚಾರ ಮಾಡ್ತಾರೋ ಇಲ್ವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜೊತೆಗೆ ಅವರು ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ರಮೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.